ಎಸ್ ನ್ಯೂಸ್ 18 ನಿಮಗೆ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ. ಏನೇನಾಗ್ತಿದೆ ಅಪೋಲೋ ಆಸ್ಪತ್ರೆ ಮುಂಭಾಗದಲ್ಲಿ, ಯಾರ್ಯಾರು ಬರ್ತಿದ್ದಾರೆ, ಅದೇ ರೀತಿಯಾಗಿ ಡಿ.ಕೆ. ಸುರೇಶ್ ಅವರು ಕೆಲ ಹೊತ್ತಿನ ಹಿಂದೆ ಬಂದು ಮಾತನಾಡಿದ್ರು. ಬಡಿದಾಟದ ಬಗ್ಗೆ ಅವರು ಹೇಳಿದ್ರು. ಬಡಿದಾಟದಿಂದ ಈಗ ಕಂಗಾಲಾಗಿದೆ ಕಾಂಗ್ರೆಸ್. ಸದ್ಯಕ್ಕೆ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕನ ಹಲ್ಲೆ ವಿಚಾರ ಏನಿದೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಯಾಕಂದ್ರೆ ಒಂದ್ ಕಡೆ ಪ್ರಕರಣದ ಬಳಿಕ ಈಗ ಕಾಂಗ್ರೆಸ್ ಕಂಗಾಲಾಗಿರೋದು. ಯಾವ ರೀತಿಯಾಗಿ ಈ ವಿಚಾರವನ್ನ ಈಗ ಸದ್ಯಕ್ಕೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಅದೇ ರೀತಿಯಾಗಿ ಇದನ್ನ ಜಾಸ್ತಿ ಒಂದು ಪ್ರಲಾಂಗ್ ಆದ್ರೆ ಅಥವಾ ಡಿಲೇ ಆಗ್ತಾ ಹೋದ್ರೆ ಇನ್ನಷ್ಟು ಒಂದ್ ರೀತಿಯಾಗಿ ಬೇರೆ ಅರ್ಥಗಳನ್ನು ಕಲ್ಪಿಸಬಹುದು. ದೂರ ಕೊಟ್ರೆ ಕಂಪ್ಲಿ ಶಾಸಕ ಗಣೇಶ್ಗೆ ಸಂಕಷ್ಟ ಇದೆ. ಆನಂದ್ ಸಿಂಗ್ ಒಂದ್ ವೇಳೆ ಕಂಪ್ಲೇಂಟ್ ಅನ್ನ ಕೊಟ್ರೆ, ಹಾಗಾಗಿ ಏನ್ ಮಾಡೋದು ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ಸಂಕಷ್ಟದ ಪರಿಸ್ಥಿತಿ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅಲ್ಲೇ ನಡೆದೇ ಇಲ್ಲ, ಅವರು ಮದುವೆಗೆ ಹೋಗಿದ್ದಾರೆ, ಮದುವೆ ಮನೆಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ಅವರು ಅಡ್ಮಿಟ್ ಆಗಿದ್ದಾರೆ. ಡಿ.ಕೆ. ಸುರೇಶ್ ಅವರು ಬಹಳ ವೇಗವಾಗಿ ಅಲ್ಲಿಗೆ ಬರ್ತಾರೆ, ಬಂದಲ್ಲಿ ವಿಸಿಟ್ ಕೊಡ್ತಾರೆ. ವಿಸಿಟ್ ಆದ ನಂತರ ಅವರು ಕೂಡ ಆರೋಗ್ಯ ವಿಚಾರಿಸಿ ಮಾತನಾಡಿದ್ರು. ಅವರು ಕೂಡ ಹೇಳೋದು ಅಲ್ಲೇ ನಡೆದೇ ಇಲ್ಲ, ಎದೆ ನೋವಿತ್ತು, ಅದಕ್ಕೋಸ್ಕರ ಅಡ್ಮಿಟ್ ಆಗಿದ್ದಾರೆ. ಇನ್ನೊಂದ್ ಕಡೆ ಹಿರಿಯ ನಾಯಕರು ಈಗ ಅವರ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ನ ನಾಯಕರು ಏನ್ ಮಾಡೋದು ಈಗ, ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದು. ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ನಿರ್ಧಾರವನ್ನು ವಹಿಸಲಾಗಿದೆ. ಕಾಂಗ್ರೆಸ್ನ ಉಸ್ತುವಾರಿ ಗಮನಕ್ಕೂ ಕೂಡ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈಗಲ್ಟನ್ ರೆಸಾರ್ಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಪರಮೇಶ್ವರ್ ಅವ್ರಿಗೆ ಏನ್ ಮಾಹಿತಿನೇ ಇಲ್ಲ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳೋ ಪ್ರಕಾರ ಮದುವೆ ಮನೆಗೆ ಹೋಗಿದ್ದಾರೆ. ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ ಎದೆ ನೋವು, ಅದಕ್ಕೆ ಅಡ್ಮಿಟ್ ಆಗಿದ್ದಾರೆ ಅಂತ. ಎಲ್ಲ ಕೂಡ ಮಾತಿನಲ್ಲಿ ನಿಸ್ಸೀಮರು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಹೇಗೆ ಇದನ್ನ ಮ್ಯಾನೇಜ್ ಮಾಡೋದಂತ? ಖಂಡಿತ ಅವಿನಾಶ್, ಯಾಕಂದ್ರೆ ಈ ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನು ತಂದುಬಿಟ್ಟಿದೆ. ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ 11:15 ಕೆ.ಸಿ. ವೇಣುಗೋಪಾಲ್ ರೆಸಾರ್ಟ್ಗೆ ಬರಬೇಕಾಗಿತ್ತು, ಶಾಸಕರ ಜೊತೆಯಲ್ಲಿ 1-to-1 ಮಾತಾಡಬೇಕಾಗಿತ್ತು. ಆದ್ರೆ ಇವತ್ತು ಈ ಕ್ಷಣದವರೆಗೂ 1:30 ಆಗ್ತಾ ಬಂದ ಸಮಯ ಇನ್ನೂವರೆಗೂ ಸಹಿತ ಅವರು ರೆಸಾರ್ಟ್ಗೆ ಆಗಮಿಸಿಲ್ಲ. ಕಾರಣ ಏನಂತಂದ್ರೆ ಮಾಧ್ಯಮದವರು ಸಿಗ್ತಾರೆ, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಂದ್ ವೇಳೆ ಈಗ ಏನು ಇಲ್ಲ ಗೊತ್ತಿಲ್ಲ ತಿಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಒಳಗಡೆ ಹೋದ್ರೂ ಸಹಿತ ಹೊರಗಡೆ ಬಂದಾಗ ಮತ್ತೆ ಮಾಧ್ಯಮದವರಿಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಸದ್ಯಕ್ಕೆ ಪರಮೇಶ್ವರ್ ಅವರು ಬಂದು ಮಾತನಾಡಿದ್ರು, ಉಪಮುಖ್ಯಮಂತ್ರಿಗಳವರು, ಅವರಿಗೆ ಏನು ವಿಚಾರ ಗೊತ್ತಿಲ್ಲ ಅಂತಂದ್ರೆ ಇವರು ಆಡಳಿತ ನಡೆಸುವಂತವರು, ರಾಜ್ಯದಲ್ಲಿ ನಡೆಯುವಂತಹ ಬೆಳವಣಿಗೆಯ ಪ್ರತಿ ಇಂಚಿಂಚು ಮಾಹಿತಿ ಅವರಿಗೆ ಇರಬೇಕಾಗತ್ತೆ. ಆದ್ರೆ ಅವರ ಶಾಸಕರು, ಅವರ ಪಕ್ಷದ ಶಾಸಕರೇ ಹೊಡೆದಾಡ್ಕೊಂಡಿದ್ರು ವಿಚಾರನೇ ನಮ್ಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. ಇದನ್ನ ನಗಬೇಕು ಅವರು ಅಥವಾ ಹೇಳಿದ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಮಟ್ಟಕ್ಕೆ ಅವರು ನಡ್ಕೊಳ್ತಾ ಇದ್ದಾರೆ. ಪ್ರಕರಣವನ್ನ ಹೇಗಾದ್ರೂ ಮಾಡಿ ತಣ್ಣಗೆ ಮಾಡಬೇಕು, ಇದು ಗಲಾಟೆನೇ ಆಗಿಲ್ಲ ಅಂತೇಳಿ ಮುಚ್ಚಾಕುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಕೂಡ ಒಂದು ಆ ರೀತಿಯ ದಿಶೆಯಲ್ಲಿ ಕೂಡ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ರೆಸಾರ್ಟ್ ಒಳಗಡೆ ಹೋಗಿ ಈಗ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏನು ಹೇಳಬೇಕು ಹೊರಗಡೆ, ಈ ಪ್ರಕರಣವನ್ನು ಅವರಲ್ಲಿ ಹೇಗಾದ್ರೂ ಮಾಡಿ ಸಂಧಾನ ಮಾಡಬಹುದು, ಆದ್ರೆ ಗಲಾಟೆ ನಡೆದೇ ಇಲ್ಲ ಅಂತ ಹೇಳಿ ಮುಚ್ಚಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಅವರು ಹಾಸ್ಪಿಟಲ್ ಅಲ್ಲಿ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಕರಣವನ್ನು ನಿಭಾಯಿಸೋದು ಹೇಗೆ? ಒಂದು ಕಡೆಯಿಂದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕರುಗಳಿಗೆ ತರಾಟೆಯನ್ನ ತೆಗೆದುಕೊಳ್ತಾ ಇದೆ. ಪ್ರಕರಣ ಈ ಮಟ್ಟಕ್ಕೆ ಹೋಗುವ ಹಂತಕ್ಕೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ, ಅವರಿಬ್ಬರ ನಡುವೆ ವೈಮನಸ್ಸು ಇತ್ತು ಅಂತ ಗೊತ್ತಾಗಿದ್ದಾಗ್ಯೂ ಸಹಿತ ಅವ್ರನ್ನ ಯಾಕೆ ರೆಸಾರ್ಟ್ ನಲ್ಲಿ ಉಳ್ಕೊಳ್ಳಕ್ಕೆ ಬಿಟ್ರಿ, ಆ ರೀತಿಯಾಗಿ ಅವರು ಪಾರ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳಿ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಪ್ರಕರಣ ನಡೆದೋಗಿದೆ, ಅದನ್ನ ನಿಭಾಯಿಸೋದು ಕೂಡ ಈಗ ಪಕ್ಷದ ಪ್ರಮುಖರಿಗೆ ಕಷ್ಟ ಆಗ್ತಾ ಇದೆ. ಈಗ ರೆಸಾರ್ಟ್ ಒಳಗಡೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ಶಾಸಕರ ಜೊತೆಯಲ್ಲಿ 1-to-1 ಮಾತುಕತೆ ನಡೆಸಬೇಕಿತ್ತು, ಅದು ಕೂಡ ಮುಂದೂಡಲಾಗಿದೆ. ಇವತ್ತು ರೆಸಾರ್ಟ್ ನಿಂದ ಹೊರಗಡೆ ಬರಬೇಕಾಗಿತ್ತು ಶಾಸಕರು, ಅದು ಕೂಡ ವಿಳಂಬ ಆಗೋ ಸಾಧ್ಯತೆ ಇದೆ. ನಾಳೆವರೆಗೂ ಕೂಡ ಮುಂದುವರೆದ್ರು ಕೂಡ ಅಚ್ಚರಿ ಇಲ್ಲ ಈ ಪ್ರಕರಣದಿಂದಾಗಿ. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಬಂದು ಇವ್ರ ಜೊತೆ ಮಾತುಕತೆಯನ್ನು ಮಾಡಬೇಕಾಗಿತ್ತು, ಅದು ಸಾಧ್ಯವೇ ಆಗ್ತಾ ಇಲ್ಲ. ಅದು ಮಾತುಕತೆಯನ್ನು ಮಾಡದೇನೆ ಹೊರಗೆ ಕಳ್ಸೋಕ್ಕೂ ಕೂಡ ಒಂದ್ ಕಡೆಯಲ್ಲಿ ಕಷ್ಟ ಆಗಿದೆ. ಒಂದ್ ಕಡೆ ಸರ್ಕಾರ ಉಳಿಸ್ಕೊಳ್ಬೇಕಾಗಿದೆ, ಇನ್ನೊಂದು ಕಡೆಯಲ್ಲಿ ಪಕ್ಷದ ಮಾನ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ. ಹೀಗಾಗಿ ಒಟ್ಟಾರೆಯಾಗಿ ಅವಿನಾಶ್, ಕಾಂಗ್ರೆಸ್ ಈಗ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಿದೆ. ಒಂದು ಕಡೆಯಲ್ಲಿ ಹೈಕಮಾಂಡ್ ನ ತರಾಟೆ, ಇನ್ನೊಂದು ಕಡೆಯಲ್ಲಿ ಶಾಸಕರು ಮಾಡಿಕೊಂಡಂತ ಗಲಾಟೆಯಿಂದಾಗಿ ಮುಜುಗರ. ಇದೆರಡನ್ನು ಕೂಡ ಎರಡರಿಂದನೂ ಕೂಡ ಬಚಾವಾಗಲಿಕ್ಕೆ ಕೈ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್. ಏನು ಶಾಸಕರು ಹೊಡೆದಾಡ್ಕೊಂಡಿಲ್ಲ ಎಂದಿದ್ದ ಡಿ.ಕೆ.ಶಿ, ಆನಂದ್ ಸಿಂಗ್ ಹೊರಗೆ ಹೋಗಿದ್ದಾರೆ ಎಂದಿದ್ದ ಡಿ.ಕೆ.ಶಿ, ಅರ್ಧ ಗಂಟೆಯಲ್ಲಿ ಮಾಧ್ಯಮಗಳ ಮುಂದೆ ಬರ್ತಾರೆ ನೋಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು. ಆದ್ರೆ ಅರ್ಧ ಗಂಟೆ ಅಲ್ಲ, ಈಗ ಆಲ್ಮೋಸ್ಟ್ 3 ತಾಸು ಹೆಚ್ಚಾಯ್ತು ಅಥವಾ 4 ತಾಸು ಆಗ್ತಾ ಬಂತು. ಯಾರೂ ಕೂಡ ಹೊರಗಡೆ ಬಂದಿಲ್ಲ, ಮಾಧ್ಯಮಗಳ ಜೊತೆ ಮಾತನಾಡುವಿಲ್ಲ. ಅರ್ಧ ಗಂಟೆಯಲ್ಲಿ ಮಾಧ್ಯಮಗಳ ಮುಂದೆ ಬರ್ತಾರೆ, ಇಬ್ಬರೂ ಕೂಡ ಮಾತನಾಡ್ತಾರೆ ಅಂತ. ಆ ಕಡೆ ಕಂಪ್ಲಿ ಗಣೇಶ್ ಅವರ ಪತ್ತೇನೂ ಇಲ್ಲ, ಈ ಕಡೆ ಆನಂದ್ ಸಿಂಗ್ ಅವರು ಡಿ.ಕೆ. ಸುರೇಶ್ ಅವರು ಹೇಳೋ ಪ್ರಕಾರ ಗುರ್ಕೆ ಹೊಡ್ಕೊಂಡು ಮಲ್ಕೊಂಡಿದ್ದಾರೆ ಅಂತ. ಹಾಗಾದ್ರೆ ಯಾರು ಹೇಳೋದು ಸತ್ಯ, ಯಾರ್ದು ಸುಳ್ಳು? ಆನಂದ್ ಸಿಂಗ್ಗೆ ಎದೆ ನೋವಿದ್ರೆ ಡಿ.ಕೆ. ಸುರೇಶ್ ಅವರು ಹೇಳುವಂತ ಮಾತಿದು. ಆನಂದ್ ಸಿಂಗ್ ಅವ್ರಿಗೆ ಎದೆ ನೋವು ಅಂತ, ಎದೆ ನೋವಿಗೆ ಟ್ರೀಟ್ಮೆಂಟ್ ಅನ್ನ ಪಡಿತಿದ್ದಾರೆ ಡಿ.ಕೆ. ಸುರೇಶ್ ಅವರು ಹೇಳುವಂತ ಮಾತು.
ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಏನು ಗಲಾಟೆ ಆಗಿಲ್ಲ, ಇಬ್ರು ಕೂಡ ಆರಾಮಾಗಿದ್ದಾರೆ, ಮಲಗಿದ್ದಾರೆ, ಫ್ರೆಶ್ ಅಪ್ ಆಗ್ತಿದ್ದಾರೆ ಅಂತ. ಹಾಗಾದ್ರೆ ಕಂಪ್ಲಿ ಗಣೇಶ್ ಇಷ್ಟೊತ್ತಿಗೆ ಬಂದೊಂದು ಹೇಳಿಕೆ ಕೊಡಬೇಕಾಗಿತ್ತು ಮಾಧ್ಯಮಗಳ ಮುಂದೆ ರೆಸಾರ್ಟ್ ನಲ್ಲಿ, ಅವರು ಕೂಡ ಬರಲ್ಲ. ಇನ್ನೊಂದ್ ಕಡೆ ಆನಂದ್ ಸಿಂಗ್ ಅವ್ರಿಗಂತೂ ಅಲ್ಲಿ 6ನೇ ಫ್ಲೋರ್ಗೆ ಅವಕಾಶನೇ ಇಲ್ಲ, ಡಿ ಕೆ ಸುರೇಶ್ ಅವ್ರನ್ನ ಹೊರತುಪಡಿಸಿದ್ರೆ. ಆ ರೀತಿ ಅಂತ ಪರಿಸ್ಥಿತಿ ಅಪೋಲೋ ಹಾಸ್ಪಿಟಲ್ ನಲ್ಲಿ ಇದೆ. ಸೊ ಓವರ್ ಆಲ್ ಈಗ ಏನಾಗ್ತಿದೆ, ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದೆಲ್ಲಕ್ಕಿಂತ ಹಾಸ್ಯಾಸ್ಪದ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಅವರಿಗೆ ಮಾಹಿತಿನೇ ಇಲ್ಲ 3 ಗಂಟೆಯಿಂದ. ಆ ರೀತಿಯಾಗಿದೆ. ಈಗ ಆನಂದ್ ಸಿಂಗ್ ಅವರಿಗೆ ಎದೆ ನೋವು ಅಂತ ಒಂದ್ ಕಡೆ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ, ಟ್ರೀಟ್ಮೆಂಟ್ ಅನ್ನ ಪಡಿತಿದ್ದಾರೆ, ರೆಸ್ಟ್ ಮಾಡ್ಕೋತಾ ಇದ್ದಾರೆ. ನಾನು ಮಾತಾಡದೆ ಅರ್ಧ ಗಂಟೆ ಅಲ್ಲಿ ಇದ್ದೆ ನಾನು, ಆ ರೀತಿಯಾಗಿ ಅಂತ. ಸೊ ಡಿ ಕೆ ಹೇಳಿದ್ದೊಂದು, ಡಿ ಕೆ ಸುರೇಶ್ ಅವ್ರು ಹೇಳೋದೊಂದು. ಹಾಗಾಗಿ ಅಣ್ಣ ತಮ್ಮಂದ್ರ ಮಾತಿನಲ್ಲೇ ಸದ್ಯಕ್ಕೆ ಬಹಳ ಹೊಂದಾಣಿಕೆ ಇರುತ್ತೆ ಇಬ್ಬರ ಮಾತಲ್ಲ. ಆದ್ರೆ ಫಾರ್ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಈ ರೀತಿಯಾಗಿ ಇಬ್ಬರ ಮಾತಿನಲ್ಲೂ ಕೂಡ ಕಾಂಟ್ರಾಸ್ಟ್ ಇರೋದು. ಎದೆ ನೋವಿಗೆ ಟ್ರೀಟ್ಮೆಂಟ್ ಪಡಿತಿದ್ದಾರೆ ಡಿ ಕೆ ಸುರೇಶ್ ಅವರು. ಹಾಗಾದ್ರೆ ಅಷ್ಟರ ಮಟ್ಟಿನ ನಿರ್ಬಂಧ ಯಾಕೆ? ಎದೆ ನೋವಾದ್ರೆ ನಾರ್ಮಲಿ ಯಾರನ್ನು ಕೂಡ ಅಲೋ ಮಾಡಬಹುದು ಅಂತ ಕಾಣಿಸುತ್ತೆ, ಅಷ್ಟೇನು ಕ್ರಿಟಿಕಲ್ ICU ನಲ್ಲಿ ಏನಿಲ್ಲ ಅವರು. ಆ ರೀತಿ ಅಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಯಾಕೆ ರಾಜು ಗೌಡ್ರನ್ನ ಅಲ್ಲಿ ಬಿಡ್ಲಿಲ್ಲ ಅನ್ನೋದು ಈಗ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಏನ್ ಹೇಳಿದ್ರು ಫಸ್ಟ್ ಅದನ್ನ ಕೇಳ್ಕೊಂಡ್ ಬರೋಣ, ನಂತರ ಡಿ ಕೆ ಸುರೇಶ್ ಅವರ ರಿಯಾಕ್ಷನ್ ಈಗ ಏನಿತ್ತು ಎರಡನ್ನು ನೋಡೋಣ ಬನ್ನಿ. ಯಾವ ಎಲ್ಲರಿ ನಿಮ್ 5 ನಿಮಿಷದಲ್ಲಿ ಈಗ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ ಮನೆ ಯಾವ್ದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದ್ರು ಅವ್ರದ್ದು. ಯಾವ ಎಲ್ಲರಿ ನಿಮ್ 5 ನಿಮಿಷದಲ್ಲಿ ಈಗ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ ಮನೆ ಯಾವ್ದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದ್ರು. ಇದು ಡಿ ಕೆ ಶಿವಕುಮಾರ್ ಅವರ ಮಾತು, ಬೆಳಗ್ಗೆ ಹೇಳದಂತ ಮಾತು. ಆದ್ರೆ ಡಿ ಕೆ ಸುರೇಶ್ ಈಗ ಕೆಲ ಹೊತ್ತಿನ ಹಿಂದೆ ಆಸ್ಪತ್ರೆಯಿಂದ ಹೊರ ಬಂದ ಮೇಲೆ ಏನ್ ಹೇಳಿದ್ರು ಬನ್ನಿ ನೋಡೋಣ ಅದನ್ನ. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅವ್ರಿಗೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ರಿಲೇಟಿವ್ಸು 2-3 ಜನ ಅವ್ರ ಜೊತೆ ಇದ್ದಾರೆ. ಬಾಟ್ಲಿಲಿ ಒಡೆದಾಡ್ಬಿಟ್ಟಿದ್ದಾರೆ ಅಂತ ಆ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರಬರ್ಬೋದು ಅಂತೇಳಿ, ಚೆಸ್ಟ್ ಪೈನ್ ಅಂತೇಳಿ ಬಂದಿದ್ದಾರೆ. ಸೊ ಆಮೇಲೆ ಚೆಸ್ಟ್ ಪೈನ್ ಬಂದ ಮೇಲೆ ECG ಎಲ್ಲಾನು ಕೂಡ BP, ಶುಗರು, ECG ಏನೇನಿದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೆ. ಯಾವುದೇ ತರದ ಗೊಂದಲ ಆಗಲಿ ಆತಂಕ ಆಗಲಿ ಇಲ್ಲ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ನನಗೆ ಆನಂದ್ ಸಿಂಗ್ ಅವರು ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗಲಿ ಏನು ಕೂಡ ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ ನನಗೆ. ಕಾಂಗ್ರೆಸ್ ನಾಯಕರ ಮಾತನ್ನ ಕೇಳಿದ್ರೆ ಈಗ ನಿಮ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಇದಕ್ಕೆ ಅನ್ನೋ ಒಂದು ಕುತೂಹಲ ಇರ್ಬೋದು. ಈಗ ರಿಯಾಕ್ಷನ್ ಬರ್ತಾ ಇದೆ, ಆನಂದ್ ಸಿಂಗ್ ಅವರಿಗೆ ಎದೆ ನೋವಾಗಿದೆ ಅಂತ ಈಗ ಮಾಜಿ DCM ಬಿಜೆಪಿಯ ನಾಯಕರಾದಂತ ಆರ್ ಅಶೋಕ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ಎದೆಗೆ ಬಾಟಲ್ ಚುಚ್ಚಿದ್ರಿಂದ ನೋವು ಬಂದಿರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಬಿಜೆಪಿಯ ನಾಯಕರ ವಾಗ್ದಾಳಿ ಆರಂಭ ಆಗಿದೆ. ಅವ್ರಿಗೊಂದು ಅಸ್ತ್ರ ಬೇಕಾಗಿತ್ತು. ಶಾಸಕರ ಗಲಾಟೆಯ ಬಗ್ಗೆ ಬಿಜೆಪಿಯ ನಾಯಕ ಆರ್ ಅಶೋಕ್ ಒಂದು ರೀತಿಯಾಗಿ ವ್ಯಂಗ್ಯ ಮಿಶ್ರಿತವಾಗಿ ಹೇಳಿದ್ದಾರೆ. ಆನಂದ್ ಸಿಂಗ್ ಅವರಿಗೆ ಎದೆ ನೋವಾಗಿದೆ ಅನ್ನೋ ರೀತಿಯಾಗಿ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಆಸ್ಪತ್ರೆಯ ವೈದ್ಯರಿಂದ ಹೇಳಿಕೆಯನ್ನು ಕೊಡಿಸ್ಲಿ, ಇವರೇನ್ ಹೇಳಿಕೆಗಳನ್ನು ಕೊಡೋದು, ಆಸ್ಪತ್ರೆ ವೈದ್ಯರು ಬಂದು ಹೇಳಿ ಕಾಂಗ್ರೆಸ್ ಶಾಸಕರ ಗಲಾಟೆ ನಾಚಿಕೆಗೇಡಿನ ಸಂಗತಿ ಅಂತ ಈಗ ಆರ್ ಅಶೋಕ್ ಅವರು ರಿಯಾಕ್ಷನ್ ಕೊಟ್ಟಿರೋದು. ಕಾಂಗ್ರೆಸ್ನ ಭಿನ್ನಾಭಿಪ್ರಾಯ ಈಗ ಜಗಜ್ಜಾಹೀರಾತಾಗಿದೆ, ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಜಗಜ್ಜಾಹೀರಾಗಿದೆ. ಈ ಹೇಳಿಕೆಯನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಅವ್ರಿಗೆ ಎದೆ ನೋವಾಗಿರೋದು ಹೌದು ಇರ್ಬೋದು, ಆದ್ರೆ ಬಾಟ್ಲಿಂದ ಹೊಡೆದಾಗ ಚುಚ್ಕೊಂಡಿದೆಯಲ್ಲ ಪೀಸು, ಅದರಿಂದ ಅವರಿಗೆ ನೋವು ಉಂಟಾಗಿರಬೇಕು. ಆಸ್ಪತ್ರೆಯ ವೈದ್ಯರು ಆಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ಅದರ ಬದಲು ಡಿ ಕೆ ಸುರೇಶ್ ಅವರು ಬಂದು ಹೇಳಿಕೆಯನ್ನು ಕೊಡೋದಲ್ಲ ಅಂತ ಆರ್ ಅಶೋಕ್ ಅವರು ಈ ರೀತಿಯಾಗಿ ಕಾಂಗ್ರೆಸ್ಗೆ ತಾಕೀತು ಮಾಡಿದ್ದಾರೆ. ಆ ಮೂಲಕ ಈಗ ಬಿಜೆಪಿ ನಾಯಕರ ಪುಂಖಾನುಪುಂಖ ಒಂದು ವಾಗ್ದಾಳಿಯನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಈಗ ತಯಾರಾಗಬೇಕಾಗುತ್ತೆ. ಯಾಕಂದ್ರೆ ಈಗ ಕೋರ್ಟ್ ಬಾಲ್ ಈಗ ಬಿಜೆಪಿಯ ಕೋರ್ಟ್ ನಲ್ಲಿದೆ. ಎಲ್ಲಾ ರೀತಿಯಾಗಿ ವಾಗ್ದಾಳಿಯನ್ನ ಮಾಡೋದಕ್ಕೆ ಈಗ ಸನ್ನದ್ಧರಾಗ್ತಾರೆ. ಕೇವಲ ಹೇಳಿಕೆಗಳಿಂದ ಅಲ್ಲ, ಟ್ವಿಟರ್ ನಲ್ಲೂ ಕೂಡ ಈಗ ಆರಂಭ ಆಗ್ಬಹುದು. ಕಾಂಗ್ರೆಸ್ನ ಭಿನ್ನಾಭಿಪ್ರಾಯ ಈಗ ಬಟಾಬೈಲಾಗಿದೆ. ಎಷ್ಟು ರೀತಿಯಾಗಿ ಇವರ ನಡುವೆ ಗಲಾಟೆ ಇದೆ ಅದೆಲ್ಲವೂ ಕೂಡ ಈಗ ಜನರಿಗೆ ಗೊತ್ತಾಗಿದೆ. ಆಸ್ಪತ್ರೆ ವೈದ್ಯರಿಂದ ಹೇಳಿಕೆಯನ್ನ ಕೊಡಿಸ್ಲಿ, ಅದರ ಹೊರತಾಗಿ ಇವ್ರು ಬಂದು ಹೇಳಿಕೆಯನ್ನು ಕೊಡೋದಲ್ಲ. ಕಾಂಗ್ರೆಸ್ನ ಶಾಸಕರ ಗಲಾಟೆ ಏನಿದೆ ಅದು ನಾಚಿಕೆಗೇಡಿನ ಸಂಗತಿ ಅಂತ ಆರ್ ಅಶೋಕ್ ಅವರು ಅವರ ಒಂದು ವಾಗ್ದಾಳಿಯಲ್ಲಿ ಅವರ ಮಾತಲ್ಲಿ ತಿಳಿಸಿದ್ದಾರೆ. ನೋಡ್ತಾ ಇದ್ದಾರೆ ಆರ್ ಅಶೋಕ್ ಅವರ ಮಾತುಗಳು ಏನ್ ಹೇಳಿದ್ರು ನೋಡ ಬನ್ನಿ. ಮಂತ್ರಿಗಳು ಇವತ್ತು ರೆಸಾರ್ಟ್ ಅಲ್ಲಿ ಕುಳಿತುಕೊಂಡು ಬಾಟ್ಲಲ್ಲಿ ಒಡೆದಾಟ ಆಡಿ ಇವತ್ತು ಆನಂದ್ ಸಿಂಗ್ ಅಂತ ಒಬ್ಬ ಶಾಸಕನಿಗೆ ಹೊಟ್ಟೆ ಭಾಗದಲ್ಲಿ
ಇರ್ದಿದ್ದಾರೆ, ತಲೆಗೆ ದೊಡ್ಡ ಪೆಟ್ಟಾಗಿದೆ. ನನಗನ್ಸುತ್ತೆ ಇಷ್ಟೆಲ್ಲ ಮುಚ್ಚಿಡ್ತಾ ಇದ್ರೆ ಅವರು ಜೀವನ ಮರಣದ ಪ್ರಶ್ನೆ ಅಂತ ಅನ್ಸುತ್ತೆ. ಆನಂದ್ ಸಿಂಗ್ ಅವರಿಗೆ ಎದೆನೂ ಕಾಣಿಸ್ಕೊಂಡಿತ್ತು, ಸೊ ಅದಕ್ಕೋಸ್ಕರ ಆಸ್ಪತ್ರೆ ಬಂದಿದ್ದಾರೆ ಅಂತ ಈಗ ಹೇಳಿಕೆಯನ್ನು ಬದಲಾಯಿಸಿದ್ದಾರೆ. ಹೌದು, ಎದೆಗೆ ಚುಚ್ಚಿದಾರಲ್ಲ ಬಾಟ್ಲಲ್ಲಿ, ಅದರಿಂದ ಎದೆನೋ ಬಂದಿರೋಂಥದ್ದು. ಎದೆನೋ ಬಂದಿರೋದು ಬಾಟ್ಲಲ್ಲಿ ಎದೆಗೆ ಚುಚ್ಚಿದ್ದಾರೆ, ಅದರಿಂದ ಬಂದಿರೋದು. ಅವ್ರಿಗೇನೋ ಇನ್ಫಾರ್ಮೇಶನ್ ಬರಲ್ಲ. ನಾನು ಇಲಾಖೆಯನ್ನ ನಡೆಸ್ತೋನು, ಹೋಮ್ ಡಿಪಾರ್ಟ್ಮೆಂಟ್ ಅನ್ನು ನಾನು ಕೆಲಸ ಮಾಡಿದ್ದೀನಿ. ಅವ್ರಿಗಿಂತ ಮುಂಚೆ ನಮಗೂ ಇನ್ಫಾರ್ಮೇಶನ್ಸ್ ಬರ್ತತೆ, ನಮಗೂ ಮಾಹಿತಿ ಬಿಡ್ತೈತೆ. ಅದೇನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಇವ್ರಿಗೆ ಧೈರ್ಯ ಇದ್ರೆ ಕಾಂಗ್ರೆಸ್ ಅವ್ರಿಗೆ ಆ ಎದೆನೋ ಬಂದಿದ್ರೆ ಅವ್ರನ್ನ ಕರ್ಕೊಂಬಂದ್ ಆಚೆ ನಿಲ್ಸಕ್ ಹೇಳಿ, ಡಾಕ್ಟರ್ ಕೈಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಸಕ್ ಹೇಳಿ. ಅಪೋಲೋ ಆಸ್ಪತ್ರೆಯ ಯಾರು ಮುಖ್ಯಸ್ಥಿದ್ದಾರೆ ಅವ್ರು ಬಂದು ಆಚೆ ಸ್ಟೇಟ್ಮೆಂಟ್ ಮಾಡ್ಲಿ, ಅವ್ರಿಗೆ ಎದೆನೋ ಕಾಣಿಸಿತ್ತು ಅಂತ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಣ. ಮೇಲೆ ಶಾಸಕರಾಗಿ ಸನ್ಮಾನಿತ ಸಚಿವರು ಡಿ.ಕೆ. ಶಿವಕುಮಾರ್ ಅವರು, ಅವ್ರ ತಮ್ಮ ಆನಂದ್ ಸಿಂಗ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಮದುವೆಗೆ ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಆಸ್ಪತ್ರೆಯಲ್ಲಿ ಮದುವೆ ಹೆಂಗೆ ನಡೀತೆ, ತಾಳ ಮೇಳ ಹೆಂಗೆ, ಬ್ಯಾಂಡ್ ಸೆಟ್ ಹೆಂಗ್ ಹೊಡಿತಾರೆ, ಏನ್ ಡಾಕ್ಟರ್ಗಳು ನರ್ಸ್ಗಳು ಇವರೆಲ್ಲ ಪುರೋಹಿತರ? ಒಬ್ಬ ಸಚಿವರಾಗಿ ಮದುವೆಗೆ ಹೋಗಿದ್ದಾರೆ ಅಂತಂದ್ರೆ ಆಸ್ಪತ್ರೆಯಲ್ಲಿ ಮದುವೆ ಆಗೋದನ್ನ ಯಾರಾದ್ರೂ ನಂಬ್ತಾರ? ಸನ್ಮಾನ್ಯ ನೀರಾವರಿ ಸಚಿವರು ದಯವಿಟ್ಟು ರಾಜ್ಯದ ಇದೀಗ ಪಿ.ಪಿ. ಹೆಗಡೆ ವಕೀಲರು, ಕಾನೂನು ತಜ್ಞರು ನಮಗೆ ಮಾಹಿತಿಯನ್ನ ಕೊಡ್ತಾರೆ ಈಗ ಏನೇನಾಗಿದೆ ಅನ್ನೋದ್ರ ಬಗ್ಗೆ. ನಮಸ್ತೆ ಪಿ.ಪಿ. ಹೆಗಡೆ ಅವರೇ. ಹಲೋ. ನಮಸ್ತೆ. ನಮಸ್ಕಾರ. ಈಗ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ನಾರ್ಮಲಿ ಒಂದು ಪ್ರಶ್ನೆ ಆರಂಭದಲ್ಲಿ, ಈಗ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿದೆ ಅಂತ ಅಡ್ಮಿಟ್ ಆದಾಗ ಒಂದು MLC ಅಂತ ಆಗುತ್ತೆ ಅನ್ನೋದು ಒಂದು ಪ್ರೋಸೆಸ್ ಇದೆ. ಆದ್ರೆ ಇಲ್ಲಿ ಏನು ಆಗಿಲ್ಲ ಅನ್ನೋದು ಏನಿರುತ್ತೆ, ಆರಂಭದಲ್ಲಿ ಏನಾಗಬೇಕು ಅನ್ನೋದು? ಯಾವುದೇ ವ್ಯಕ್ತಿ ತನಗೆ ಹಲ್ಲೆ ಆಗಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ರೆ ಪೊಲೀಸರು ದಾಖಲಿಸಿಕೊಳ್ಬೇಕಾಗುತ್ತೆ. ಓಕೆ. ಈ ರೀತಿ ಹಲ್ಲೆ ಆಗಿದೆ ಅಥವಾ ಬಾಟ್ಲಿಯಿಂದ ಹೊಡೆದಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಬಂದ್ರೆ ಕಡ್ಡಾಯವಾಗಿ ಪೊಲೀಸರು ಆಸ್ಪತ್ರೆಗೆ ತೆರಳಿ, ಅದು MLC ಕೇಸ್, ಮೆಡಿಕೋ ಲೀಗಲ್ ಕೇಸ್ ಆದ ಕಾರಣ ಗಾಯಾಳುವಿನ ಹೇಳಿಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಗಾಯಾಳುವಿನ ಅಥವಾ ನೊಂದ ವ್ಯಕ್ತಿಯ ಹೇಳಿಕೆಯಲ್ಲಿ ಆತನ ಮೇಲೆ ಬಾಟ್ಲಿಯಿಂದ ಹಲ್ಲೆ ಆಗಿದೆ ಎನ್ನತಕ್ಕಂತ ವಿಚಾರ ಪ್ರಕಟ ಆದ್ರೆ ಪೊಲೀಸ್ನವರು ಕಾನೂನು ಪ್ರಕಾರ CRPC ಸೆಕ್ಷನ್ 154 ಪ್ರಕಾರ ಕಡ್ಡಾಯವಾಗಿ FIR ದಾಖಲಿಸಿಕೊಳ್ಳಬೇಕಾಗುತ್ತೆ. ಯಾಕಂತಂದ್ರೆ ಮಾರಕಾಸ್ತ್ರ ಅಂತಂದ್ರೆ ಬಾಟ್ಲಿ ಒಂದು ಮಾರಕಾಸ್ತ್ರ ಕಾನೂನಿನ IPC ವ್ಯಾಖ್ಯಾನದಲ್ಲಿ ಹಲ್ಲೆ ಆಗಿರ್ತಕ್ಕಂಥದ್ದು ಸೆಕ್ಷನ್ 324 ಅನ್ವಯ ಸಂಜ್ಞೇಯವಾದ ಅಪರಾಧ. ಆದ ಕಾರಣ FIR ದಾಖಲಿಸಿಕೊಳ್ಳಬೇಕಾಗುತ್ತೆ. ಮತ್ತೆ ಯಾವ ರೀತಿಯಾದಂತಹ ಗಾಯ ಆಗಿದೆ ಅಂತಕ್ಕಂಥದ್ದನ್ನು ವೈದ್ಯರಿಂದ ಪ್ರಮಾಣ ಪತ್ರ ಸ್ವೀಕರಿಸಿ ಆ ಪ್ರಕಾರ ಸೆಕ್ಷನ್ ಕೂಡ ಬದಲಾಯಿಸಿಕೊಳ್ಳಬಹುದು. ಅಂದ್ರೆ ಕೇವಲ ಸ್ಟೇಟ್ಮೆಂಟ್ ಒಂದು ಸಾಕು ಅಂತನಾ, ಅಥವಾ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗ್ಬೇಕಾ, ಹೇಗೆ ಅಂತ? ಗಾಯಾಳುವಿನ ಹೇಳಿಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಪ್ರತ್ಯಕ್ಷದರ್ಶಿ ಯಾರಾದಿದ್ರೆ ಅವರ ಹೆಸರಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ದಾಖಲಿಸಿಕೊಳ್ಬಹುದು. ನೊಂದ ವ್ಯಕ್ತಿಯೇ ದೂರನ್ನು ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು ಅಂತ ಎಲ್ಲೂ ಕಾನೂನಿಲ್ಲ. ಈ ಘಟನೆ ಬಗ್ಗೆ ಮಾಹಿತಿ ಇದ್ದಂತಹ ಯಾವುದೇ ವ್ಯಕ್ತಿ, ಗೊತ್ತಾದಂತ ಯಾವುದೇ ವ್ಯಕ್ತಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು. ಮತ್ತು ಅಂತಹ ಮಾಹಿತಿ ಬಂದಲ್ಲಿ ಕಡ್ಡಾಯವಾಗಿ ಪೊಲೀಸರು FIR ದಾಖಲಿಸಿಕೊಳ್ಬೇಕಾಗುತ್ತೆ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿ ಇರತಕ್ಕಂತಹ ರಾಜಕೀಯ ಪಕ್ಷ, ನಮ್ಮ ಪ್ರಜಾಪ್ರಭುತ್ವದ ಈಗಿನ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಹತೋಟಿಯಲ್ಲಿರುವ ಕಾರಣ ರಾಜ್ಯ ಸರ್ಕಾರ ಮತ್ತು ಗೃಹ ಮಂತ್ರಿಗಳು ಸಂಬಂಧಪಟ್ಟ ಪೊಲೀಸರಿಗೆ ಪ್ರಕರಣವನ್ನು ದಾಖಲಿಸಬೇಕೋ ಬೇಡವೋ ಎನ್ನುವ ಬಗ್ಗೆ ಖಂಡಿತವಾಗಿ ಪ್ರಭಾವ ಬೀರುವಂತಹ ಮತ್ತು ಆ ಬಗ್ಗೆ ಅಲಿಖಿತವಾಗಿ ಆದೇಶವನ್ನು ನೀಡುವಂತಹ, ಸೂಚನೆ ನೀಡುವಂತಹ ಪ್ರಕರಣಗಳು ತುಂಬಾ ಬಂದಿವೆ. ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅಥವಾ ರಾಜ್ಯ ಸರ್ಕಾರ ಅಧೀನದಲ್ಲಿ ಇರಬೇಕು ಎನ್ನುವ ಬಗ್ಗೆ ಜಿಜ್ಞಾಸೆ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಆ ಜಿಜ್ಞಾಸೆ ನಡೀತಾ ಇದೆ. ಇಂತಹ ಪ್ರಕರಣ ಬಂದಾಗ ಜನರು ಕೂಡ ಗಮನಿಸಬೇಕು. ಇಚ್ಛಿಸ್ತೇನೆ, ಪೊಲೀಸ್ ಇಲಾಖೆ ನಮ್ಮ ದೇಶದಲ್ಲಿ ಯಾವತ್ತಿನವರೆಗೆ ಸ್ವತಂತ್ರವಾಗಿರೋದಿಲ್ವೋ ಅಲ್ಲಿವರೆಗೆ ಜನರಿಗೆ ನ್ಯಾಯ ಸಿಗಲಿಕ್ಕೆ ಅಸಾಧ್ಯ. ಯಾವುದೇ ಎಲ್ಲಿ ತನಕ ಪೊಲೀಸ್ ಇಲಾಖೆ ರಾಜಕೀಯವಾಗಿ ಚುನಾಯಿತವಾದಂತಹ ಸರ್ಕಾರದ ಅಧೀನದಲ್ಲಿರುತ್ತೋ ಅಲ್ಲಿವರೆಗೆ ಪ್ರಕರಣ ದಾಖಲಿಸಬೇಕು ಬೇಡ ಅನ್ನತಕ್ಕಂಥದ್ದು, ಯಾವ ಸೆಕ್ಷನ್ಗೆ ದಾಖಲಿಸಬೇಕು, ಚಿಕ್ಕ ಸೆಕ್ಷನ್ ಹಾಕ್ಬೇಕಾ ದೊಡ್ಡ ಸೆಕ್ಷನ್ ಹಾಕ್ಬೇಕು ಅಂತ ಹೇಳಿ. ಈಗ ವಿರೋಧ ಪಕ್ಷದೊಳಗೆ ಗಲಾಟೆ ಆಗಿದ್ರೆ ಇದನ್ನು 307 IPC ಅಂತ ಪ್ರಕರಣವನ್ನು ಬದಲಾಯಿಸಿಕೊಳ್ಬಹುದು. ಧನ್ಯವಾದ ಪಿ.ಪಿ. ಹೆಗ್ಡೆ ಅವರ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.